ಜನಪರವಾದ ಕಾಳಜಿ ಇಲ್ಲ. ಹುಷಾರ್ ಹೇಳ್ತಿದ್ದಾರೆ, ಇತಿಹಾಸದಲ್ಲಿ ಯಾವತ್ತಾದ್ರೂ ಗವರ್ಮೆಂಟ್ ಅಕೌಂಟ್ ಇಂದ ಉಪ ಖಾತೆಗೆ ಎಷ್ಟು ಎವಿಡೆಂಟ್ ಆಗಿ ಇದ್ರೂ ಕೂಡ ನಿಮ್ಗೆ ಇನ್ನೇನ್ ಪ್ರೂಫ್ ಬೇಕ್ರಿ? ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅಲ್ಲ, ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನಿಮ್ಗೆ ಕಾಂಗ್ರೆಸ್ ಪಕ್ಷದವರಿಗೆ ಉತ್ತರ ಇಲ್ಲ. ಕಾಂಗ್ರೆಸ್ ನೋಟ್ ಪ್ರಾಬ್ಲಮ್ ಏನ್ ಗೊತ್ತಾ? ಮೂಡ ಬಗ್ಗೆ ಕಲಾಪದಲ್ಲೂ ಮಾತಾಡಕ್ ಬಿಡಲ್ಲ, ಡಿಬೇಟ್ ನಲ್ಲೂ ಮಾತಾಡಕ್ ಬಿಡಲ್ಲ. ಮಾತಾಡಿದ್ರೆ ನೋಡಿ, ನೀವು ಶಿವಲಿಂಗೇಗೌಡರು ನಿಮ್ಮದೇ ಪಕ್ಷದವರು, ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ವಾರ್ನಿಂಗ್ ಕೊಡ್ತೀರಾ. ಯಾರೇ ನೀವು ವಾರ್ನಿಂಗ್ ಕೊಡಕ್ಕೆ? ನಾವೇನು ಮಾತಾಡಿದ್ರು ಅದು ಮಂಡಿಸಿದ್ರು ಕೂಡ ಜನರಿಗೆ ಅರ್ಥ ಆಗ್ಬಾರ್ದು ಮಧ್ಯದಲ್ಲಿ ಮಾತಾಡ್ತಾರೆ. ಇಷ್ಟೊತ್ತಿಗೆ ಯುಡಿ ಮಂತ್ರಿ ಜೈಲಲ್ಲಿ ಇರ್ಬೇಕಿತ್ತು. ಮೂಡ ಹಗರಣ ಆಯ್ತು. ಅರ್ಬನ್ ಡೆವಲಪ್ಮೆಂಟ್ ಏನ್ ಮಾಡಿದ್ರಿ? ಕೇವಲ ಅಲ್ಲಿದ್ದ ಕಮಿಷನರ್ ಯಾರಿದ್ದಾರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದೀರಾ? ಏನಾದ್ರು ನೀವು ಆಕ್ಷನ್ ತಗೊಂಡಿದ್ದೀರಾ? ಇಷ್ಟೆಲ್ಲ ಎವಿಡೆಂಟ್ ಆಗಿದ್ರು ಕೂಡ ಯಾಕೆ ಯುಡಿ ಮಂತ್ರಿಯನ್ನ ಜೈಲಿಗೆ ಹೋಗಿಲ್ಲ? ಏನಾಗಿದೆ? ಯಾರಿಗೆ ಕೇಳ್ಬೇಕಿದ? ನಾವು ಮಾತೆತ್ತಿದ್ರೆ ಬರೀ ಕ್ಲಾರಿಟಿ ಆಗಿ ನಮ್ದು ಓಪನ್ ಬುಕ್ ಅಂತ ಹೇಳ್ತಾರೆ. ಇದು ನೀವು 14 ವರ್ಷ ಇಲ್ಲಿ ಇದೀರಾ. ಇಷ್ಟು ಸರಿ ನೀವು ಗವರ್ಮೆಂಟ್ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಕೇಳೋದು ನಾನು ಇಷ್ಟೇ. ಇಷ್ಟು ವರ್ಷದ ನಿಮ್ಮ ಆಡಳಿತದಲ್ಲಿ ಈ ಕಪ್ಪು ಚುಕ್ಕೆ ನೀವು ಇರುವಾಗ ಆಚೆ ಬಂದು ಜನರಿಗೆ ಅಟ್ಲೀಸ್ಟ್ ನೋಡಿ ಈ ತರ ಆಗಿದೆ ಒಪ್ಕೊಂಡಿದ್ರೆ, ನೀವು ಸದನದಲ್ಲಿ 89 ಕೋಟಿ ಆಗಿದೆ ಅಂತ ಹೇಳಿದ ಮೇಲೂ ಕೂಡ ನಾವು ಇಷ್ಟು ಹೋರಾಟ ಮಾಡ್ತಾ ಇಷ್ಟು ಪಾದಯಾತ್ರೆ ಮಾಡ್ತಿದೀವಿ, ನೀವು ಬಂದು ಏನ್ ಹೇಳ್ತಾ ಇದ್ರಿ ಇದ್ರ ಬಗ್ಗೆ? ಅಥವಾ ಇದು ಆಗಿದೆ ಅಂತ ಹೇಳ್ಬೇಕು, ಅಥವಾ ನಾಡಿನ ಜನತೆ ನಿಮ್ಗೆ ಇಷ್ಟು ಜನ ನಿಮ್ಗೆ ವೋಟ್ ಹಾಕ್ಬಿಟ್ಟು ಹಾಕಿದ್ದಾರೆ, ಇಷ್ಟಾದ್ರೂ ಕೂಡ ಅದ್ರ ಬಗ್ಗೆ ಏನು ಲೆಕ್ಕಿಸದೆ ಇಷ್ಟು ಜನ ಇಷ್ಟು ಗಲಾಟೆಗಳಾಗ್ತಾ ಇದೆ, ಇಷ್ಟು ನೀರಲ್ಲಿ ಮುಳುಗ್ತಾ ಇದೆ, ಇಷ್ಟು ಜನ ಹತ್ಯೆ ಆಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ, ಇಷ್ಟು ಜನ ಎವಿಡೆಂಟ್ ಆಗಿ ಲೆಟರ್ ಬರ್ದಿಟ್ಬಿಟ್ಟು ಸಾಯ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ಇವಾಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕಾ ಅಥವಾ ಯಾರು ರಾಜೀನಾಮೆ ಕೊಡ್ಬೇಕು? ಹೇಳುದಿಷ್ಟೇ, ಮುಖ್ಯಮಂತ್ರಿ ಇದು ನಾನು ಹೇಳುದು ಮುಖ್ಯಮಂತ್ರಿ ತಪ್ಪು ಮಾಡಿಲ್ಲ ಅಂತ ಅವ್ರು ಹೇಳ್ತಿದಾರಲ್ಲ. ತಪ್ಪು ಮಾಡಿಲ್ಲ ಅಂದ್ರೆ ಅವ್ರಿಗೆ ಭಯ ಏನಕ್ಕೆ? ಆಯ್ತಪ್ಪ, ನೀವು ಕಂಪ್ಲೀಟ್ ತನಿಖೆ ಇನ್ನ ಮಾಡಿ ಅಲ್ಲಿ ರಾಜೀನಾಮೆ ಕೊಡ್ಬೋದಲ್ವ? ಈಗ ಇವ್ರೇನಂದ್ರು ನೈತಿಕ ಹೊಣೆ ಹೊತ್ತು ನಾಗೇಂದ್ರ ರಾಜೀನಾಮೆ ಮಾಡಿದ್ರಲ್ಲ, ಇದೇ ತರ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ಮಾಡಿ. ಚಿಕ್ಕ ಅಪ್ಡೇಟ್ ಬರ್ತಾ ಇದೆ, ಒಂದು ಚಿಕ್ಕ ಅಪ್ಡೇಟ್ ಬರ್ತಾ ಇದೆ. ಅದಕ್ಕೆ ವೀರಣ್ಣ ಅವರು ಉತ್ತರ ಕೊಡ್ಬೇಕು, ಅದಾದ್ಮೇಲೆ ನಟರಾಜ್ ಗೌಡರು ಅಪ್ಡೇಟ್ ಕೊಡ್ಬೇಕು. ಇಲ್ಲ ಕೈಪಾಳ್ಯದಲ್ಲಿ ಎರಡನೇ ಬ್ರೇಕಿಂಗ್ ಅದು. ಕೈಪಾಳ್ಯದಲ್ಲಿ ಎಲ್ಲದಕ್ಕೂ ಕೂಡ ರೇಟ್ ಕಾರ್ಡ್ ಫಿಕ್ಸ್ ಆಗಿದೆ ಅಂತೆ. ಜೆಡಿಎಸ್ ನ ಶಾಸಕರೇ ಹೇಳಿದ್ದು. ಆ ಬ್ರೇಕಿಂಗ್ ಪ್ಲೇ ಮಾಡ್ಕೊಡಿ. ಕೈಪಾಳ್ಯದಲ್ಲಿ ಎಲ್ಲದಕ್ಕೂ ಕೂಡ ರೇಟ್ ಕಾರ್ಡ್ ಫಿಕ್ಸ್ ಆಗಿದೆ. ಜೆಡಿಎಸ್ ಶಾಸಕ ಕನ್ನಕೂರ್ ಅವರು ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. PSI ಹುದ್ದೆಗೆ 20 ಲಕ್ಷ, CPI ಹುದ್ದೆಗೆ 40 ಲಕ್ಷ, DYSP 50 ಲಕ್ಷ. ಹಿಂಗೆ ಯಾವಾಗ ಕಂದಕೂರ್ ಅವ್ರು ಪಟ್ಟಿ ಬಿಡುಗಡೆ ಮಾಡಿದ್ರು, ಚಿಂಚನ್ ಸೂರ್ ಅವರು ಕೆರಳಿ ಕೆಂಡವಾಗ್ಬಿಟ್ರು. ತಾಕತ್ತಿನ ಸವಾಲೆಲ್ಲ ಹಾಕ್ಬಿಟ್ರು. ಚಿಂಚನ ಸೂರ್ ಅವ್ರು ಮಾತನಾಡಿದ್ರು, ಬೊಮ್ಮಾಯಿ ಅವರು ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊದಲು ಬೊಮ್ಮಾಯಿ ಅವ್ರ ರಿಯಾಕ್ಷನ್ ಕೇಳಿಸ್ಕೊಳ್ಳಿ, ಅದಾದ್ಮೇಲೆ ಚಿಂಚನ ಸೂರ್ ಅವರು. ಇದು ನೋಡಿ, ಈ ಸರ್ಕಾರ ಬಂದ ಮೊದಲೇ ದಿವಸದಿಂದ ವರ್ಗಾವಣೆ ದಂಧೆ ಪ್ರಾರಂಭ ಮಾಡಿದೆ. ಏನಾಗಿದೆ? ಅಭಿವೃದ್ಧಿಯಲ್ಲಿ ಒಂದು ನಯ ಪೈಸೆ ಕೊಡ್ತಾ ಇಲ್ಲ. ಶಾಸಕರೆಲ್ಲ ಗಂಟು ಬಿದ್ದಿದ್ದಾರೆ. ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ, ನಿಮ್ಗೆ ಏನ್ ಮಾಡ್ಕೊಳ್ಳೋದು, ನಿಮ್ ಟ್ರಾನ್ಸ್ಫರ್ ಅಲ್ಲಿ ದುಡ್ಡು ಮಾಡ್ಕೊಳ್ಳಿ ಅಂತ. ಕರಪ್ಷನ್ ಒಂದು ಇನ್ಸ್ಟಿಟ್ಯೂಷನಲೈಸ್ ಮಾಡಿದ್ದಾರೆ. ಕರಪ್ಷನ್ ಅನ್ನ ಒಂದು ಸಾಂಸ್ಥಿಕ ಸ್ವರೂಪವನ್ನ ಕೊಟ್ಟಿದ್ದಾರೆ. ಆ ಅಡಿಯಲ್ಲೇ ಎಲ್ಲ ಟ್ರಾನ್ಸ್ಫರ್ ನಡೀತಾ ಇದೆ. ಮತ್ತೆ ನಾನು ಏನಾರ ಯಾರ ರೊಕ್ಕ ಕೊಟ್ಟು ಸುಬುತ್ ಮಾಡಿದ್ರ ನಾನು ಇವತ್ತೇ ರಾಜಕೀಯ ಹೇಳ್ತೇನೆ. ಸುಬುತ್ ಮಾಡಿ ನೀವು ಇವತ್ತು MLA ರಾಜೀನಾಮೆ ಕೊಡ್ಬೇಕು. ಇಂಥವು ಡಬಲ್ ಮಾಡಿ ಮಂದಿ ಫೋನ್ ಮಾಡಿ ಅವನು ಪಾಪದ ಕೂಡ ಈಗ ತುಂಬೇದಿ ಶರಣಗೌಡದು ಪಾಪದ ಕೂಡ ತುಂಬೇದಿ. ಪಾಪದ ಕೂಡ ಟಪ್ಪದ ಹೊಡೆಯುವ ಸಮಯ ಬಂದಿದೆ. ಅವ್ನಿಗೆ ಹೊಡ್ತೇವೆ ಪಾಪದ ಕೂಡ. ನಾವು ನೋಡ್ರಿ,
ನಾವು ಇಲ್ಲಿ ತನಕ ಒಂದು ಮಾತು ಯಾರ ಮೇಲೆ ನಾವು ಟೀಕಾ ಮಾಡಿ